ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ಹೊಸ ವರ್ಷದ ಶುಭಾಶಯಗಳು ನಿಮಗೆ. ಈ ವರ್ಷ ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನಾಗಿ ಉಕ್ಕಿ ಇರಲಿ ಅಂತ ಆಶಿಸ್ತೀನಿ. ಇದನ್ನು ಹೇಳ್ತಾ ಈ ದಿನದ ಟಾಪಿಕ್ ಏನಪ್ಪ ಅಂತಂದರೆ, ಯಾವ್ಯಾವ ಬ್ರೋಕರೇಜ್ಗಳು ಏನೇನು ಸ್ಟಾಕ್ಸ್ನ ರೆಕಮೆಂಡೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ ಡೀಟೇಲ್ ಇರಲ್ಲ, ಹೈಯರ್ ಲೆವೆಲ್ ಓವರ್ವ್ಯೂ ನೋಡೋಣ. ಮತ್ತು ಅದನ್ನು ಹೇಳ್ತಾ ಬೇಸಿಕ್ ಇನ್ಫಾರ್ಮೇಷನ್ಸ್ನೂ ಕೊಡ್ತೀನಿ. ಅಂದರೆ ಆ ಕಂಪನಿ ಏನು ಮಾಡುತ್ತೆ ಮತ್ತು ನನಗನ್ಸುತ್ತೆ ಇದು ಗುಡ್ಡ ಬೇಡ ಅನ್ನೋದು ಒಂದು ಸುಮ್ಮನೆ ಹೇಳ್ತೀನಿ ಆನ್ ಹೈಯರ್ ಲೆವೆಲ್ಲು. ಇದು ಯಾವುದೇ ಬೈಸೆಲ್ ರೆಕಮೆಂಡೇಷನ್ ಅಲ್ಲ. ನೀವು ನಿಮ್ಮ ರಿಸ್ಕ್ನ ಅರ್ಥ ಮಾಡಿಕೊಂಡು ಮುಂದುವರಿರಿ. ಮೊದಲನೇದಾಗಿ ನಾನು ಯಾವ್ಯಾವ ರೆಕಮೆಂಡೇಷನ್ಸ್ ಏನೇನಿದೆ ಎಲ್ಲದೂ ಸುಮ್ಮನೆ ಹೈ ಲೆವೆಲ್ ತೋರಿಸ್ಬಿಡ್ತೇನೆ. ಆಮೇಲಿಂದ ಇಂಡಿವಿಜುವಲಾಗಿ ಹೋಗೋಣ. ಇದು ಆ್ಯಕ್ಸಿಸ್ ರೆಕಮೆಂಡೇಷನ್ ಇದೆ. ಇದು ಕರೆಂಟ್ ಪ್ರೈಸ್ ಏನಿದೆ ಈ ಕಡೆ ಇದೆ, ಟಾರ್ಗೆಟ್ ಪ್ರೈಸಿಂಗ್ ಇದೆ. ಅದೇ ಥರ ಚಾಯ್ಸ್ ಬ್ರೋಕಿಂಗ್ ಅಂತ ಒಂದಿದೆ, ಅವ್ರದ್ದೇನಿದೆ ಕರೆಂಟ್ ಪ್ರೈಸು, ಅವ್ರದ್ದು ಟಾರ್ಗೆಟ್ ಪ್ರೈಸ್ ಏನಿದೆ, ರೆಕಮೆಂಡೇಷನ್ ಇದಿದೆ. ನೆಕ್ಸ್ಟು ರೆಲಿಗೇರ್ ಬ್ರೋಕಿಂಗ್ ಅವ್ರದ್ದು ಇಷ್ಟು ಸ್ಟಾಕ್ಸ್ಗಳನ್ನ ರೆಕಮೆಂಡ್ ಮಾಡಿದ್ದಾರೆ. ಇದನ್ನು ಒಂದು ರೌಂಡ್ ನೀವು ನೋಡ್ಕೋಬೋದು. ಜೆಫ್ರೀಸ್ ಬ್ರೋಕಿಂಗ್ ಅವರು ಇಷ್ಟು ಸ್ಟಾಕ್ಸ್ಗಳನ್ನ ರೆಕಮೆಂಡ್ ಮಾಡಿದ್ದಾರೆ. ಇಲ್ಲಿ ಅವ್ರ ಟಾರ್ಗೆಟ್ ಪ್ರೈಸ್ ಅಂತ ಏನೂ ಕೊಟ್ಟಿಲ್ಲ, ಬಟ್ ಅವ್ರ ಪ್ರಕಾರದ ಪೊಟೆನ್ಷಿಯಲ್ ಅಪ್ಗ್ರೇಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಐ ಸಿ ಐ ಸೆಕ್ಯೂರಿಟೀಸ್ ಅವ್ರದ್ದು ಎರಡು ಇನ್ಫಾರ್ಮೇಷನ್ ಇದೆ. ಒಂದು ಟೆಕ್ನಿಕಲ್ ಬ್ರೇಕ್ಔಟು, ಅಂದರೆ ಇದು ಟೆಕ್ನಿಕಲ್ ಚಾರ್ಟ್ನ ನೋಡಿಬಿಟ್ಟು ಏನು ಚಾನ್ಸಸ್ ಇದೆ ಈ ವರ್ಷದ ಬೇಸ್ಡ್ ಆನ್ ಇದು ಚಾರ್ಟು, ಅದು ಬ್ರೇಕ್ಔಟ್ ಪ್ರಕಾರ ಒಂದಷ್ಟು ರೆಕಮೆಂಡೇಷನ್ ಇದೆ. ಅವ್ರ ಕನ್ವಿಕ್ಷನ್ ಪ್ರಕಾರ ಯಾವುದಿದೆ ಅನ್ನೋದನ್ನ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ.